ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಈಸಿ ಹಾಗೂ ಬೆಸ್ಟಾಗಿ ಕಲ್ಲಂಗಡಿ ಹಣ್ಣನ್ನು ಉತ್ತಮವಾಗಿ ಕತ್ತರಿಸುವ ಮಾರ್ಗ. ತುಂಬ ಸುಲಭವಾಗಿ ಈಸಿಯಾಗಿ ಕಟ್ ಮಾಡ್ಬೋದು. ಈ ಥರದಲ್ಲಿ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಕೂಡ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಲ್ಲಂಗಡಿ ಹಣ್ಣನ್ನು 2 ಭಾಗವಾಗಿ ಕಟ್ ಮಾಡಬೇಕು. ಒಂದು ಭಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಮೊದಲಿಗೆ ಒಂದು ಭಾಗ ಎತ್ತಿಟ್ಟುಕೊಂಡು ಇನ್ನೊಂದು ಭಾಗವನ್ನು 2 ಪೀಸಾಗಿ ಕಟ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ 2 ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನೀವು ಈಸಿ ಆದ ವೇ ತೋರಿಸ್ಕೊಡ್ತಾ ಇದ್ದೀನಿ. ಆ ಕಡೆ ಸೈಡ್ ಈ ಕಡೆ ಸೈಡ್ 2 ಸೈಡು ಸ್ವಲ್ಪ ಕಟ್ ಮಾಡಿ, ಜಾಸ್ತಿ ಕಟ್ ಮಾಡೋಕ್ಕೆ ಹೋಗಬೇಡಿ. ದಾರದಿಂದ ಥ್ರೆಡ್ಡಿಂದ ಕಟ್ ಮಾಡುವುದು ತುಂಬಾ ಸುಲಭ. ಈಸಿಯಾಗಿ ಚಾಕು ಬೇಡ, ಏನು ಬೇಡ, ಥ್ರೆಡ್ಡಿಂದನೇ ಕಟ್ ಮಾಡಿ ಪೀಸಾಗಿ ಸೇಪಾಗಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಥರ ಸೇಪ್ ಬೇಕೋ ಆ ಥರದಲ್ಲಿ ಥ್ರೆಡ್ಡಿಂದ ಕಟ್ ಮಾಡ್ಕೊಳ್ಳಿ. ಈಸಿಯಾಗಿದ್ದ ವೇ. ಈ ಥರದಲ್ಲಿ ಕೋನ್ ಆಕಾರದಲ್ಲಿ ತುಂಬಾ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ದಾರದಿಂದಲೇ ಈ ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ತುಂಬಾ ಸರಳವಾಗಿ ಈಸಿಯಾಗಿ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಿಮಗೆ ತೆಳುವು ಬೇಕಂದರೆ ತೆಳುವಾಗಿ ಕಟ್ ಮಾಡ್ಕೊಳ್ಳಿ, ದಪ್ಪ ಪೀಸ್ ಬೇಕಂದ್ರೆ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರದಲ್ಲಿ ನೋಡಿ, ಈ ಥರದಲ್ಲಿ ಕಟ್ ಪೀಸ್ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪೆಪ್ಪರ್ ಇವೆರಡನ್ನು ಹಾಕ್ಕೊಂಡು ತಿನ್ನಿ. ಇನ್ನೊಂದು ಸರಿ ತಿನ್ಬೇಕನ್ಸುತ್ತೆ. ಈ ಥರದಲ್ಲಿ ಮಾಡಿದರೆ ಉಪ್ಪು ಪೆಪ್ಪರ್ ಹಾಕಿ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ಥರದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದನ್ನು ಹಾಗೆ ಕೂಡ ತಿನ್ಬೋದು. ಆಮೇಲೆ ಮಕ್ಕಳಿಗೆ ಬೇಕಂದರೆ ಒಂದು ಸ್ಟಿಕ್ಕನ್ನು ಹಾಕಿ ಇದು ಮಾಡಿಕೊಡಿ, ಚೆನ್ನಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.